ಆ ಮಾಡೆಲೇ ಗಾಂಧಿ. ಗಾಂಧೀಜಿಯವರು ಮೂಲತಃ ಎವಲ್ಯೂಷನ್ ಅಂತಕ್ಕಂತಹ ಪದಕ್ಕೆ ಅವರ ಮೊಮ್ಮಗ ರಾಜಗೋಪಾಲ್ ಗಾಂಧಿಯವರೇ ಹೇಳ್ತಾರೆ, ಗಾಂಧಿ ಈಸ್ ಎವಾಲ್ವಿಂಗ್ ಅಂತಲೇ ಹೇಳ್ತಾರೆ. ಸೊ ನಿಂತಿಲ್ಲ. ಗಾಂಧೀಜಿಯವರು ವಿಕಾಸ ಹೊಂದನೇ ಇದ್ದಾರೆ. ಆಫ್ಟರ್ ಹಿಸ್ ಡೆತ್, ಅವರ ಸಾವಿನ ನಂತರವೂ ಹೆಚ್ಚು ಹೆಚ್ಚು ಜನಪದವಾಗಿ ಅವರು ವಿಕಾಸ ಹೊಂದ್ತಾ ಇದ್ದಾರೆ. ಯಾರಾದರೂ ಗಾಂಧೀಜಿಯನ್ನು ಟೀಕಿಸಿದ್ರೆ ಯುವಕರು ಅಥವಾ ಯಾರಾದರೂ ಅವ್ರಿಗಾದವರು, ದ ಓಲ್ಡ್ ಮ್ಯಾನ್ ಅಲೋನ್ ಕ್ಯಾನ್ ಡಿಪೆಂಡ್ ಹಿಮ್ಸೆಲ್ಫ್, ಬೇರೆ ಯಾರು ಅವ್ರನ್ನ ಡಿಪೆಂಡ್ ಮಾಡಬಾರ್ದು. ಆ ಮುದುಕನೇ ಅವರನ್ನು ಅವರು ಸಮರ್ಥನೆ ಮಾಡುವಂತಹ ಕೆಲಸವನ್ನು ಮಾಡಿ ಹೋಗಿದ್ದಾರೆ, ಅವರು ಮಾಡ್ಕೊಳ್ತಾರೆ. ಸೊ ಈ ಮಾತನ್ನು ನಮ್ಮ ಮನೆಯ ಹಿರಿಯರಿಗೆ ನಾವು ಅನ್ವಯಿಸಿ ಮಾಡ್ಬೋದಾ? ಯಾಕಂದರೆ ಯುವಕರೆಲ್ಲ ಮನೆಯ ಯಜಮಾನರ ಜೊತೆ ಜಗಳ ಇರ್ತದೆ, ನೀನೇನು ನನಗೆ ಮಾಡಿದ್ರೆ ಅಂತ. ಅದು ಇವತ್ತಿನ ಯುವ ಸಮುದಾಯ ನಿಜವಾಗ್ಲೂ ಹಿರಿಯರನ್ನು ನೆನೆಸಿಕೊಳ್ಳುವಂತಹ ಗುಣ ಇದ್ದರೆ ಅದು ಯುವ ಜನರ ಮೌಲ್ಯ. ಸೊ ಯುವ ಜನರು ಯಾರು ಅಂತ ನಾನು ಸೂಕ್ಷ್ಮವಾಗಿ ತಾಂತ್ರಿಕವಾಗಿ ಹೇಳ್ಬಿಟ್ಟಿದ್ದೀನಿ ನಾನು. ಸೊ ಯುವ ಜನರು ಹೇಗಿರ್ತಾರೆ ಅಂತ ಇನ್ನೂ ಒಂದೆರಡು ಸಂಸ್ಥೆಗಳಲ್ಲಿ ಅದಕ್ಕೊಂದು ಲಕ್ಷಣಗಳನ್ನು ಹೇಳಿದ್ದೀನಿ. ಯುವ ಜನರು ಯಾವಾಗಲೂ ಸಹ ತುಂಬ ಅಡಾಪ್ಟಬಲ್ ನೇಚರ್ ಇರ್ತದೆ, ತುಂಬ ಎಕ್ಸೈಟಿಂಗ್ ನೇಚರ್ ಇರುತ್ತೆ, ಸೆಲ್ಫ್ ಕಂಟ್ರೋಲ್ ಇರುತ್ತೆ ಅವರಿಗೆ. ಇದು ಯುವ ಜನರ ಲಕ್ಷಣಗಳು. ಯಾಕೆ ಯುವ ಜನರ ಯಶಸ್ಸು ಅಂತ ಏನಂತದ್ದು ಆ ದೇಶದ ಯಶಸ್ಸು ಸಹ ಆಗಿರುತ್ತೆ. ಯುವ ಜನರ ಯಶಸ್ಸು ಆ ರಾಷ್ಟ್ರದ ಯಶಸ್ಸಾಗಿರುತ್ತೆ. ಆ ರಾಷ್ಟ್ರದ ಘನಕವೆತ್ತ ಸಂಪನ್ಮೂಲ ಯಾವುದು ಅಂತ ಹೇಳಿದ್ರೆ ಅದು ಆ ರಾಷ್ಟ್ರದ ಯುವಜನ ಸಂಪನ್ಮೂಲ, ಯುವ ಸಮುದಾಯ. ಅದಕ್ಕೋಸ್ಕರ ನಾವು ಏನು ಕೂತಿದ್ದೀವಿ, ಇದು ನಮಗೂ ಗಾಂಧಿಗೂ ಸಂಬಂಧ ಇಲ್ಲ. ಅವ್ರು ಯಾರೋ ಗಾಂಧಿ ವಿಚಾರವನ್ನು ತಿಳಿದಂಥವ್ರು ಬರ್ತಾರೆ, ಗಾಂಧೀಜಿ ಬಗ್ಗೆ 4 ಒಳ್ಳೆ ಮಾತಾಡ್ತಾರೋ ಅಥವಾ ಟೀಕಿಸ್ತಾರೋ ಅದನ್ನು ಕೇಳಿ ಹೊರಟೋಗುವ ಅಂತ ಹೇಳಿದ್ರೆ ಅದು ಆಗದ ಮಾತು. ನೀವು ಇವತ್ತು ನಾನು ಇಲ್ಲಿ ಕುಳಿತಿರುವಂತಹ ಒಂದು ಸಮುದಾಯವಾಗಿ ಯುವ ಜನರು ನಮ್ಮನ್ನು ಸೇರಿ, ಇವರು ಸಹ ಯುವಕರೇ. ಯಾಕಂತ ಹೇಳಿದ್ರೆ ಇವರು ಗಾಂಧೀಜಿಯು ಸಹ ಅವರ 79 ವರ್ಷದವರೆಗೂ ಸಹ ಮಾರ್ಗದನೇ ಇದ್ದರು, ನಿಂತು ನೀರಾಗಿರಲಿಲ್ಲ. ಯುವಕರ ಒಂದು ಪ್ರಧಾನ ಲಕ್ಷಣ ಏನು ಅಂತ ಹೇಳಿದ್ರೆ ಅವರು ನಿಂತು ನೀರಲ್ಲ, ಸದಾ ಹುಡುಕಾಡುವ ಸ್ವಭಾವ ಇರುವವರೇ ನಿಜವಾದ ಯುವಕರು, ಯುವ ಜನರು. ಸೊ ಈ ಯುವ ಜನರ ಯಶಸ್ಸಿಗೆ ಏನಾಗಬೇಕು? ಗಾಂಧೀಜಿಯ ಮೌಲ್ಯಗಳು ಏನಾದರೂ ಸಹಾಯ ಮಾಡ್ಬೋದಾ ಅನ್ನೋದು ನನ್ನ ವಾದ. ನಿಜವಾಗ್ಲೂ ಸಹ ಗಾಂಧೀಜಿಯ ಮೌಲ್ಯಗಳು ನಮ್ಮ ಯುವ ಸಮೂಹದ ಯಶಸ್ಸಿಗೆ 100ಕ್ಕೆ 100 ನಮಗೆ ಸಹಾಯ ಮಾಡ್ತಾರೆ. ಹಾಗಾದರೆ ಈ ಯುವ ಜನರು ಈ ಗಾಂಧೀಜಿಯ ಮೌಲ್ಯಗಳನ್ನು ತಿಳ್ಕೋಬೋದಾ? ಕಲ್ತಿದ್ದೀವಾ? ಓದಿದ್ದೀವಾ? ಇಲ್ಲಿವರೆಗೂ ಸಹ ನಾವು ಯಾವುದಾದ್ರೂ ಶಿಕ್ಷಣ ಸಂಸ್ಥೆಯಲ್ಲಿ ಓದುವಾಗ ನಮ್ಮ ಶಿಕ್ಷಕರು ನಮ್ಗೆ ಹೇಳಿದ್ರ, ನಾವು ಓದುವ ಪತ್ರಿಕೆಗಳಲ್ಲಿ ಗಾಂಧಿಯ ಬಗ್ಗೆ ಏನಾದರೂ ಪ್ರತ್ಯಕ್ಷ ಪರೋಕ್ಷವಾದ ಮಾಹಿತಿ ಬಂತ ಅಂತ ನೀವು ಓದಬೇಕು. ಈ ಪತ್ರಿಕೆಗಳಲ್ಲಿ ಓದುವಾಗಲೂ ಸಹ ಅದೇ ರಾಷ್ಟ್ರೀಯವಾದವನ್ನು ಹೇಳುವಂತಹ ರಾಜಕಾರಣಿಗಳು ಸಹ ಈಗ ಹೇಳ್ತಾ ಇದ್ದಾರೆ, ಇಂಟೆನ್ಸ್ ನ್ಯಾಷನಲಿಸಮ್ ಇಸ್ ಬ್ಯಾಡ್ ಅಂತ. ಆಗ್ತಾ ಇಲ್ಲ. ಸೊ ಮೊದಲು ನಮಗೆ ರಾಷ್ಟ್ರೀಯವಾದ ಅಲ್ಲ, ಅತಿ ರಾಷ್ಟ್ರೀಯವಾದವೂ ಸಹ ಬೇಕು ಅನ್ನೋರು ಅತಿ ರಾಷ್ಟ್ರೀಯವಾದ ಬೇಡ ಅಂತ ಇನ್ನೊಂದು ರಾಷ್ಟ್ರದ ಅವರ ರಾಷ್ಟ್ರೀಯತೆಗೆ ಧಕ್ಕೆ ಬರದ ಹಾಗೆ ನನ್ನ ರಾಷ್ಟ್ರೀಯತೆ ಇರಬೇಕು ಅಂತ ಹೇಳುವಂಥದ್ದು ಗಾಂಧಿಯ ಮೌಲ್ಯ. ನನ್ನ ಪಕ್ಕದ ರಾಷ್ಟ್ರದ ಅಥವಾ ಪಕ್ಕದ ಮನೆಯ ಗುಡ್ ನೈಬರ್ಹುಡ್ ಅಂತ. ಸೊ ಗುಡ್ ಪೆನ್ಸಸ್ ನೈಸ್ ಗುಡ್ ನೈಬರ್ಸ್ ಅಂತ ರಾಬರ್ಟ್ ಕ್ರಾಸ್ ಹೇಳ್ತಾರೆ. ಸೊ ನಿಮ್ಮ ಒಳ್ಳೆಯ ಬೇರೆ ಇದ್ರೆ ಒಳ್ಳೆಯ ನೆರೆಹೊರೆ ಇರ್ತದೆ. ಹಾಗೆ ಬದುಕಿದಂಥವರು ಆ ಥರ ಮೌಲ್ಯಗಳನ್ನು ಅಳವಡಿಸಿಕೊಂಡು ಕೊನೆಯವರೆಗೂ ಸಹ ನಿರಂತರವಾಗಿ ಅದೇ ಮೌಲ್ಯಗಳಿಗಾಗಿ ಜೀವನದಂತಹ ವ್ಯಕ್ತಿ ಗಾಂಧಿ. ಸೊ ಈ ತರಹ ನಾವು ಗಾಂಧಿಯನ್ನು ಹೇಗೆ ಹಿಡಿದಿರ್ಬೋದು ಅನ್ನೋದನ್ನ ನಿತ್ಯವೂ ಸಹ, ಒಂದು ದಿನದಲ್ಲಿ ಆಗೋದಿಲ್ಲ, ಇದು ನಿತ್ಯವೂ ಸಹ ಆಗಬೇಕು. ಹಾಗಾಗಿ ನೀವು ಯುವಕರಾಗಿ ಮೊದಲು ನಿಮ್ಮ ಲಕ್ಷಣಗಳನ್ನು ನೀವು ಪ್ರಚುರಪಡಿಸಬೇಕು. ಯುವಕರು ಅಂತ ಹೇಳಿದ್ರೆ ಯಾರು? ಭಾರತ ಸರ್ಕಾರ ಯುವಕರನ್ನ ನಿಮಗೆ ಅಂತಲೇ ಒಂದು ಇಲಾಖೆ ಇಟ್ಟಿದೆ, ಒಬ್ಬ ಮಿನಿಸ್ಟರ್ ಇದ್ದಾರೆ. ಯುವಕ ಅಂತ ಹೇಳಿದ್ರೆ ಇಲ್ಲಿ ನನಗೆ ಕೊಟ್ಟಂತಹ ವಿಷಯ ಅಷ್ಟೇ ಅಲ್ಲ, ನಿಜವಾಗಿಯೂ ಯುವಕರು ನೀವು ನಿಮ್ಮ ಜವಾಬ್ದಾರಿ ಏನಿದೆ, ಸಸ್ಟೈನಬಲ್ ಗೋಲ್ಸ್ ಅನ್ನ ರೀಚ್ ಮಾಡಬೇಕು. ಸೊ ನಾವು ಎಷ್ಟು ಒಳಗೆ ನಾವು ಸಸ್ಟೈನಬಲ್ ಲೈಫನ್ನು ಲೀಡ್ ಮಾಡಬೇಕು ಅಂತ ಹೇಳಿದ್ರೆ ಆ ಮೌಲ್ಯಗಳು ಯಾಕವು? ನೋ ಪಾವರ್ಟಿ, ಜೀರೋ ಹಂಗರ್ ಈಸ್ ಆಲ್ಸೋ ಒನ್ ಆಫ್ ದ 70 ಸಸ್ಟೈನಬಲ್ ಗೋಲ್ಸ್ ಆಫ್ ವರ್ಲ್ಡ್. ನಾವು ವಿಶ್ವಮಾನವರು, ವಿಶ್ವಸಂಸ್ಥೆಯ ಸದಸ್ಯರು ನಾವು.
ಟೆಕ್ನಿಕಲಿ ಕುವೆಂಪು ಹೇಳಿದ್ರು ವಿಶ್ವಮಾನವ ಸಂದೇಶ ಅಂತಲ್ಲ, ಟೆಕ್ನಿಕಲಿ ತಾಂತ್ರಿಕವಾಗಿಯೂ ಸಹ ನಾವು ಪ್ರಪಂಚದ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಲ್ಲಿ ಅದರ ನಾಗರಿಕರು ನಾವು 2030 ಒಳಗೆ ನಾವು 17 ಸಸ್ಟೈನಬಲ್ ಗೋಲ್ಸ್ ಅನ್ನು ನಾವು ಸಾಧನೆ ಮಾಡಬೇಕಾಗಿದೆ. ಅದರಲ್ಲಿ ಯುವಕರ ಪಾತ್ರ ಬಹಳ ದೊಡ್ಡದು. ನೋ ಪಾವರ್ಟಿ ಅಂತ ಹೇಳ್ತಾರೆ, ಝೀರೋ ಹಂಗರ್, ಕ್ವಾಲಿಟಿ ಆಫ್ ಎಜುಕೇಶನ್, ಜೆಂಡರ್ ಇಕ್ವಿಟಿ. ಸೊ ಎಂತೆಂಥವು ಇವೆಲ್ಲವೂ ಸಹ ನಾವು ಸಾಧಿಸಬೇಕಾಗಿರೋದು. ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಮೇಡಮ್ ಇಲ್ಲ ಇದ್ದಾರೆ. ಆರೋಗ್ಯ ಮತ್ತು ನಮ್ಮ ಒಂದು ಸ್ವಾಸ್ಥ್ಯ ಇದೆಯಲ್ಲ, ಅದನ್ನ ಹೇಗೆ ನಾವು ಸಾಧನೆ ಮಾಡಬೇಕು, ಇದರಲ್ಲೇ ಕೊರತೆ ಇದೆ ನಮಗೆ. ಉತ್ತಮ ಶಿಕ್ಷಣ ಬೇಕು, ನಾವೇ ಸಾಧಿಸಬೇಕು. ನಾವು ಓದುವಾಗ ಉತ್ತಮವಾಗಿ ಓದಲಿಲ್ಲ ಅಂತ ಹೇಳಿದ್ರೆ, ಅಥವಾ ನಮಗೆ ಕೊಡುವಂತಹ ಶಿಕ್ಷಣ ಸಂಸ್ಥೆಗಳು ಉತ್ತಮವಾಗಿ ಕೊಡಲಿಲ್ಲ ಅಂತ ಹೇಳಿದ್ರೆ ಹೇಗೆ ಸಾಧಿಸೋದು? ಯಾಕಂದ್ರೆ ಡೆಡ್ಲೈನ್ ನಾವೇ ಹಾಕಿದ್ದೀವಿ. ಸೊ ಇದನ್ನ ಯುವ ಜನರು ನಿಜವಾಗ್ಲೂ ಮುಂದೆ ಕಟ್ಟಿ ನಿಲ್ಬೇಕಾಗಿದೆ. ಇದಕ್ಕೆ ಗಾಂಧೀಜಿಯ ಮೌಲ್ಯಗಳು ಯಾವ ಸಪೋರ್ಟ್ ಮಾಡ್ತಾರೆ? ವಿಶ್ವಸಂಸ್ಥೆ ಅಣಿಗೊಳಿಸಿದಂತಹ ಈ ಎಲ್ಲ 17 ಸಸ್ಟೈನಬಲ್ ಗೋಲ್ಸು, ಅಥವಾ ನಿಮ್ಮ ಮನೆಯವರು ನಿಮಗೆ ಇಟ್ಟಂತಹ ಗೋಲ್ಸು, ಅಥವಾ ನಮ್ಮ ಶಿಕ್ಷಣ ಸಂಸ್ಥೆಗಳು ನಮಗೆ ಇಟ್ಟಂತಹ ಗೋಲ್ಸ್ ಎಲ್ಲವನ್ನ ಸಾಧನೆ ಮಾಡಲಿಕ್ಕೆ ನಮಗೆ ಗಾಂಧೀಜಿಯ ಮೌಲ್ಯಗಳು ನಿಜವಾಗ್ಲೂ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ ಅಂತ. ಅದರಲ್ಲಿ ಎಲ್ಲ ಮೌಲ್ಯಗಳನ್ನ ನಾನು ಹೇಳೋದಿಲ್ಲ, ಅದರಲ್ಲಿ ಕೆಲವು ಮೌಲ್ಯಗಳನ್ನ ನಾನು ತಗೊಳ್ತೀನಿ. ನಾನು ಮೊದಲನೇದಾಗಿ ಸಹನೆ, ಸಹಬಾಳ್ವೆ, ಸತ್ಯ, ಅಹಿಂಸೆ, ಇದನ್ನು ಆಧರಿಸಿರ್ತಕ್ಕಂಥ ಪ್ರತಿಯೊಂದು ಮೌಲ್ಯವೂ ಸಹ ನೀವು ಗಾಂಧೀಜಿ ಈ ಮೌಲ್ಯಗಳನ್ನು ಬಿಟ್ಟರೆ, ಅಥವಾ ಗಾಂಧೀಜಿ ಅನಿಸಿದ ಅಥವಾ ವ್ಯಕ್ತಪಡಿಸಿದ ಎಲ್ಲ ಉದಾತ್ತ ಧ್ಯೇಯಗಳು ಮೌಲ್ಯಗಳೆಂದರೆ ಹೌದು, ಅವರು ಎಲ್ಲಿಯೂ ಸಹ ಅವರು ತಾವು ಬದುಕಿದ ಉದಾತ್ತವಾದ ಜೀವನವನ್ನ ನೀವು ಒಪ್ಪಿಕೊಳ್ಳಿ ಅಂತ ಹೇಳಿಲ್ಲ. ನೀವು ಅದನ್ನ ನೋಡಿ, ಅನುಸರಿಸಿ, ಸರಿ ಬರಲಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಬದಲಾಯಿಸಿಕೊಳ್ಳಿ ಅಂತ ಹೇಳಿ ಹೋಗಿದಾರಲ್ಲ, ಅದೊಂದೇ ಕೀ ನೋಟ್ ಸಾಕು ನಮಗೆ. ಅದು ನಿಜವಾಗ್ಲೂ ಪ್ರಯೋಗಕ್ಕೆ ಒಡ್ಡಿಕೊಂಡವರ ಮಾತಾಗಿರುತ್ತೆ. ಎಲ್ಲ ನಮಗೆ ಏನು ಪೂರ್ವಿಕರಿದ್ದಾರೆ, ನಮ್ಮ ಬುದ್ಧನಿಂದ ಹಿಡಿದು ಅಥವಾ ಅದಕ್ಕಿಂತ ಪೂರ್ವಕವಾಗಿ ಹಿಂದಿನಿಂದ ಇರೋದು ನಮಗೆ ಗೊತ್ತಿಲ್ಲ. ಸೊ ಅಲ್ಲಿಂದ ಇಲ್ಲಿವರೆಗೂ ಸಹ ಎಲ್ಲ ದಾರ್ಶನಿಕರು ಹೇಳಿರುವ ಮಾತೇ ಅದಾಗಿದೆ. ಸೊ ಗಾಂಧೀಜಿಯನ್ನ ನಾವು ಹೇಗೆ ಕನೆಕ್ಟ್ ಮಾಡ್ಕೋಬೇಕು? ಗಾಂಧೀಜಿಯವರನ್ನ ಕೇಳಿದ್ರೆ, ಬಾಪೂಜಿ ನೀವು ಅನುಸರಿಸುತ್ತಿರುವ ಮೌಲ್ಯಗಳು ನಿಮ್ಮವೇ? ನಾವು ಹೇಳ್ತಿದ್ದೀವಿ ಗಾಂಧಿ ಮೌಲ್ಯಗಳು ಅಂತ ಕೇಳಿದ್ರೆ, ಗಾಂಧೀಜಿಯವರು ನಿಜವಾಗ್ಲೂ ನನ್ನವಲ್ಲ ಅಂತಾನೆ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಈ ಪ್ರಪಂಚದ ಏನು ಲೈಫ್ ಆನ್ ಅರ್ತ್ ಅಂತ ಹೇಳಿದ್ವಿ, ಈ ಪ್ರಪಂಚದ ಅಥವಾ ಈ ಭೂಮಿಯ ಈ ಬೆಟ್ಟ, ಗುಡ್ಡ, ಕಾಡು, ಕಣಿವೆ ಎಷ್ಟೇ ಹಳೆಯದು ನಾನು ಅನುಸರಿಸುವ ಮೌಲ್ಯಗಳು. ಸೊ ನಾನು ಅನುಸರಿಸುವಂತಹ ಮೌಲ್ಯ ಪ್ರತಿ ಪ್ರಾಣಿಯೂ ಅನುಸರಿಸುತ್ತೆ. ಈ ಜೀವರಾಶಿಯಲ್ಲಿ ಮನುಷ್ಯ ತುಂಬಾ ಯಥೇಚ್ಛಿತ ಆಗಿರ್ತಕ್ಕಂಥದ್ದು. ಈ ಒಂದು ಸ್ಪೇಸಿಸ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಈ ಸ್ಪೇಸಿಸ್ ಕಾಂಪ್ಲೆಕ್ಸ್ ಅಲ್ಲಿ ಈ ಒಂದು ಎಲ್ಲಾ ಸ್ಪೇಸಸ್ ಏನಿದಾವಲ್ವಾ, ಎಲ್ಲಾ ಜೀವ ರಾಶಿ ಇದೆಯಲ್ಲ, ಅದು ಉಸಿರಾಡುವಂತಹ ಉಸಿರಾಟ ಒಂದು ಲಂಪ್ ಆಫ್ ಲಂಗ್ ಅಂತ ಹೇಳ್ತೀವಿ, ಒಂದು ಬ್ರೀತ್. ಅದು ಆರೋಗ್ಯವಾಗಿರ್ಬೇಕು ಅಂತ ಬಯಸುತ್ತೆ. ಅಂತ ಆರೋಗ್ಯವಾದ ಗಾಳಿ ನಮಗೆ ಸಿಗ್ತಾ ಇದೆಯಾ? ಗಾಂಧೀಜಿ ಸಿಗ್ಬೇಕು ಅಂತ ಹೇಳ್ತಾರೆ. ಸೊ ಬಾಯಿ ತುಂಬ ಒಂದು ತುತ್ತು ಅನ್ನ, ಆರೋಗ್ಯವಾದ ಅನ್ನ ಇವತ್ತು ನಮಗೆ ಸಿಗ್ತಾ ಇದೆಯಾ? ಅದು ಸಿಗ್ಬೇಕು ಅಂತ ಹೇಳ್ತಾರೆ ಗಾಂಧೀಜಿ. ಸೊ ಬಾಯಿ ತುಂಬ ಆರೋಗ್ಯಯುಕ್ತ ಒಂದು ಆಹಾರ, ಆರೋಗ್ಯಯುಕ್ತ ಉಸಿರಾಟದ ಒಂದು ಉಸಿರು ಸಿಗೋದಾದ್ರೆ ಅದನ್ನ ಆ ಪರಿಸರವನ್ನ ಅಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ. ನೋಡಿ ಎಲ್ಲಿಗೆ ಬರುತ್ತೆ ಆ ಮೌಲ್ಯ? ನೋಡಿ ನಮ್ಮ ಆರೋಗ್ಯದ ಬಗ್ಗೆಯೂ ನಮ್ಮ ಗಾಂಧೀಜಿಯವರು ಯೋಚನೆ ಮಾಡ್ತಾರೆ. ಅಂದ್ರೆ ಇನ್ನೊಬ್ಬರ ಆರೋಗ್ಯ, ತನ್ನ ಬಗ್ಗೆ ಅಲ್ಲ, ಇನ್ನೊಬ್ಬರ ನೋವನ್ನು ನೀನು ಬಲ್ಲವನಾದರೆ ಆಗುವೆ ನೀನು ಯಶಸ್ಸು ನಿನ್ನ ಬಾಳಲ್ಲಿ. ವೈಷ್ಣವ ಜನರು ಅನ್ನೋದು ಅವರಿಗೆ ತುಂಬಾ ಇಷ್ಟವಾದಂತ ಅವರು ಬಂದ ಪದ್ಯ ಅಲ್ಲ ಅದು ಗುಜರಾತಿನ ದಾರ್ಶನಿಕ ಕವಿ ನರಸಿಂಹ ಅಂತಕ್ಕಂಥವರ ಒಂದು ಹಾಡು, ಒಂದು ಭಜನ್, ವೈಷ್ಣವ ಜನರು ಅಂತಕ್ಕಂಥದ್ದು. ಈ ತರಹ ಅಂದ್ರೆ ಗಾಂಧೀಜಿಯವರ ಮೌಲ್ಯಗಳು ತಾವು ಅನುಸರಿಸುವ ಮೂಲಕ ನಮ್ಮ ಪೂರ್ವಿಕರು ಏನು ಪ್ರಚಾರ ಮಾಡಿದರೋ, ಪ್ರಸ್ತುತಪಡಿಸಿದ್ರು, ಆ ಅಂಶಗಳನ್ನೇ ಅವರು ಮತ್ತೆ ತಮ್ಮ ಜೀವನದುದ್ದಕ್ಕೂ ಬೆಳೆಸ್ತಾ ಹೋಗ್ತಾರೆ. ಸಹನೆ ಅಂತ ನಾನು ಹೇಳಿದ್ದಲ್ಲ, ಅವರ ಸಂಯಮ ಇದೆಯಲ್ಲ, ಈ ಸಂಯಮ ಕುವೆಂಪುರವರ ಪದ ಇದು. ಸಂಯಮ ಅಂತಕ್ಕಂಥದ್ದು ಇದೆಯಲ್ಲ, ಈ ಸಂಯಮ ಅಂತಕ್ಕಂಥ ನಾಗರಿಕತೆಯ ಮೂಲ. ಅಟಲ್ ಬಿರೋ ತನ್ನ ಲೈಫ್ ಆನ್ ಲ್ಯಾಂಡ್ ಅಂತಕ್ಕಂಥ ಒಂದು ಕೃತಿಯಲ್ಲಿ ಹೇಳ್ತಾರೆ, ನಿಮ್ಗೆ ಏನಾದರೂ ಈ ಭೂಮಿ
ನಾಗರಿಕತೆ ಬೆಳೀತು ಅಂತ ಹೇಳಿದ್ರೆ, ಭೂಮಿಯ ಮೇಲೆ ನಾಗರಿಕತೆ ಅನ್ನೋದು ವಿಕಾಸ ಹೊಂದು ಅಂದ್ರೆ ಎಲ್ಲಿಂದ ಶುರುವಾಗುತ್ತೆ? ನಮಗೆ ಸಿಂಧು ನಾಗರಿಕತೆ, ಯುಪ್ರಟಿಸ್ ನಾಗರಿಕತೆ, ಇದೆಲ್ಲ ಹೇಳ್ತೀವಲ್ವಾ, ನೈಲ್ ನಾಗರಿಕತೆ ಎಲ್ಲ. ಆದರೆ ನಿಜವಾಗ್ಲೂ ನಾಗರಿಕತೆ ಎಲ್ಲಿ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಮನುಷ್ಯನಿಗೆ ತೊಡೆಯ ಮೂಳೆ ಮುರಿದಾಗ, ತೊಡೆ ಮೂಳೆ ಮುರಿದ್ರೆ ನಡೆಯೋಕ್ಕಾಗಲ್ಲ ಯಾವ ಪ್ರಾಣಿಗೆ, ಬೇಗ ಇನ್ನೊಂದು ಪ್ರಾಣಿ ತಿಂದ್ಬಿಡುತ್ತೆ. ಆ ಮೂಳೆನ ಕಟ್ಟಿಕೊಳ್ಳುವ ಸಂದರ್ಭದಲ್ಲಿ ಅವರನ್ನು ಶುಶ್ರೂಷೆ ಮಾಡಬೇಕಾಗತ್ತೆ, ನರ್ಸಿಂಗ್ ಮಾಡಬೇಕಾಗತ್ತೆ. ಸೊ ಎಲ್ಲಿವರೆಗೂ ಒಬ್ಬ ಅಸಹಾಯಕನನ್ನು ನೀವು ನರ್ಸಿಂಗ್ ಮಾಡ್ತೀರಿ, ಶುಶ್ರೂಷೆ ಮಾಡ್ತೀರಿ, ಆ ಒಂದು ಕ್ರಿಯೆ ಮನುಷ್ಯನಲ್ಲಿ ಯಾವಾಗ ಪ್ರಾರಂಭವಾಯಿತೋ ಆವತ್ತಿನಿಂದ ಏನಾಗುತ್ತೆ, ನಾಗರಿಕತೆ ಬೆಳೀತದೆ. ಅಂದರೆ ಒಬ್ಬ ವ್ಯಕ್ತಿ ಅಸಹಾಯಕನಾದ, ರೋಗಿಸ್ಥನಾದಂತಹ, ಕಾಯಿಲೆ ಬಿದ್ದಂತಹ ವ್ಯಕ್ತಿಯನ್ನು ಇನ್ನೊಬ್ಬ ಸಲಹೆ ಮಾಡೋದಿಲ್ಲ. ನನ್ನ ಮಕ್ಕಳಲ್ಲದ ಮಕ್ಕಳನ್ನು ನಾನು ಸಾಕೋದಿದೆಯಲ್ಲ, ಅದು ನನ್ನ ಮಕ್ಕಳಲ್ಲದ ಮಕ್ಕಳು, ಅಪರಾಧ ಎಸಗಿರುವ ಮಕ್ಕಳನ್ನು ಸಾಕೋದಿದೆಯಲ್ಲ. ಯಾಕಂದ್ರೆ ಗಾಂಧೀಜಿ ತನ್ನ ಆಶ್ರಮದಿಂದ, ಗಾಂಧೀಜಿ ಆಶ್ರಮದಲ್ಲಿ ಬೆಳೆದವರು ಸಹ ಸ್ವತಂತ್ರ ನಂತರ ಎಷ್ಟೋ ಅಪರಾಧ ಮಾಡಿದಂತಹ, ಜೈಲಲ್ಲಿದ್ದಂಥವರನ್ನ ತಮ್ಮ ಮನೆಗಳಲ್ಲಿಟ್ಟು ಸಾಕ್ತಾರೆ. ಯಾರ್ಯಾರೋ ಮಕ್ಕಳು ಅನಾಥರನ್ನ ತಮ್ಮ ಮನೆಗಳಲ್ಲಿಟ್ಟು ಸಾಕ್ತಾರೆ. ಈ ಸಹನೆ ಇದೆಯಲ್ಲ, ಇದು ನಾಗರಿಕತೆಯ ಮೂಲ, ಇದು ಗಾಂಧಿ ಮೌಲ್ಯಗಳ ಮೂಲವೂ ಸಹ ಹೌದು. ಹಾಗೆ ಯಾಕಂದ್ರೆ ಇದನ್ನು ಅವರು ಸ್ವತಃ ಅನುಸರಿಸಿದ್ರು, ಸ್ವತಃ ಬಾಳಿದ್ರು. ಯಾಕಂದ್ರೆ ಗಾಂಧೀಜಿಯ ಕಾಲಘಟ್ಟದಲ್ಲಿ ಇದ್ದಂಥ ಎಲ್ಲ ರಾಜಕಾರಣಿಗಳಿರ್ಬೋದು ಅಥವಾ ಅವರು ಸ್ವತಂತ್ರ ಹೋರಾಟಗಾರರು ಸ್ವತಃ ಬರಿತಾ ಇದ್ರು, ಬರದ ಹಾಗೆ ಅವರು ಬದುಕಿದ್ರು. ನಾವು ಸೆಕೆಂಡ್ ಟೆಕ್ಸ್ಟ್ ಬೇಕಿಲ್ಲ, ಒರಿಜಿನಲ್ ಟೆಕ್ಸ್ಟೇ ಬರೀತಾರೆ. ನಾನೇನು ಬರದೆ ಬದುಕದೆ ಅನ್ನೋದನ್ನ ನನ್ನ ಕಾಲದಲ್ಲಿ ನಾನೇ ಬರೆದಿಟ್ಟಿದ್ದೀನಿ. ನೀವು ನೇರ ಟೆಕ್ಸ್ಟ್ ಅನ್ನ ನೀವು ಓದಿ, ಆ ಮೌಲ್ಯಗಳನ್ನು ಹಾಗೆ ಬದುಕಿದ್ದೀನಿ. ಬದುಕುವ ಸಂದರ್ಭದಲ್ಲಿ ನಾನು ತಪ್ಪು ಮಾಡಿದ್ರೆ ನನ್ನ ಊರಿಗೆ ಅವರು ಅದನ್ನ ತಿದ್ದಿರ್ತಾರೆ, ತಿದ್ದುವಾಗ ನಾನು ತಿದ್ಕೊಂಡಿರ್ತೀನಿ. ಅದಕ್ಕೆ ಅವ್ರು ಹೇಳೋದು, ಮೊದಲ ಅಭಿಪ್ರಾಯ ಇದೆಯಲ್ಲ, ನನ್ನ ಮೊದಲ ಅನಿಸಿಕೆ ತಪ್ಪಾಗಿದ್ರೆ ನನ್ನ ಎರಡು ಅನಿಸಿಕೆಯನ್ನ ನಾನು ಮಾಡಿರ್ತೀನಿ, ನನ್ನ ಎರಡನೇ ಅನಿಸಿಕೆಯನ್ನೇ ನೀವು ನನ್ನ ಪರಿಗಣಿಸಿ ಅಂತ ಹೇಳ್ತಾರೆ. ಇದು ಸಹ ಒಂದು ಮೌಲ್ಯ. ತನ್ನನ್ನು ತಾನು ತಿದ್ದಿಕೊಳ್ಳುವ ಪ್ರಕ್ರಿಯೆ ಇದೆಯಲ್ಲ, ಇದು ಸಹ ಗಾಂಧೀಜಿಯ ಮೌಲ್ಯ. ಹಾಗೆ ನಾವು ನಮ್ಮ ಜೊತೆ ಇರ್ತಕ್ಕಂಥವ್ರು ಹಾಸ್ಟೆಲ್ನಲ್ಲಿರ್ಬೋದು, ಶಾಲೆಯಲ್ಲಿರ್ಬೋದು, ನಮ್ಮನ್ನೆಲ್ಲ ಆಚೆ ತರ್ತಾರಲ್ಲ ಯಾವುದಾದ್ರು ಉದ್ದೇಶಕ್ಕಾಗಿ, ಈ ಸಮಾಜದ ಯಾವುದೋ ಕಟ್ಟುಪಾಡುಗಳಿಗಾಗಿ ಎಷ್ಟೋ ಸರಿ ನಮ್ಮ ಗೆಳೆಯರಿಂದ ನಾವು ದೂರ ಆಗಿರ್ತೀವಿ, ನಮ್ಮ ಮನೆಯಿಂದ ನಾವು ದೂರ ಆಗಿರ್ತೀವಿ. ಆದರೆ ಅದಕ್ಕೆ ಪ್ರತೀಕಾರ ಮಾಡಬಾರ್ದು, ಅದರಿಂದ ನಾವು ಹಿಂಸೆಗೆ ಹೋಗಬಾರ್ದು, ನಾವು ಪ್ರೀತಿಯಿಂದ ಅವರನ್ನ ಗೆಲ್ಲಬೇಕು ಅಂತ ಹೇಳಿ ಹಾಗೆ ಬದುಕ ಎಷ್ಟೋ ಜನ ತಳ್ಳಿದವರಿಗೆ ತಳ್ಳಿಸಿಕೊಂಡಂತಹ ಗಾಂಧಿ ಇದರಲ್ಲ, ಇದು ಒಂದು ರೂಪಕ. ತಳ್ಳಿಸಿಕೊಂಡ ಗಾಂಧಿ ಮನುಕುಲದ ಗಾಂಧಿಯಾಗಿ ರೂಪಾಂತರಗೊಳ್ತಾರೆ. ಯಾವುದು ಸೌತ್ ಆಫ್ರಿಕಾದಲ್ಲಿ ತಳ್ಳಿಸಿಕೊಂಡಂತಹ ಗಾಂಧಿ, ಸೌತ್ ಆಫ್ರಿಕಾದಲ್ಲಿಯೂ ಸಹ ನಾನು ಶ್ರೇಷ್ಠದಂತಲೇ ಬದುಕತಕ್ಕಂಥ ಗಾಂಧಿ ತಳ್ಳಿಸಿಕೊಂಡ ನಂತರ ಗೊತ್ತಾಗುತ್ತೆ, ನಾನು ಸಹ ಬ್ರಿಟಿಷ್ನವರ ಮುಂದೆ ತಳ್ಳಿಸಿಕೊಳ್ಳುವ ವ್ಯಕ್ತಿ ಅಂತ ಗೊತ್ತಾದಾಗ ಪೂರ್ಣ ಬದಲಾಗ್ತಾರೆ. ಚಾತುರ್ವರ್ಣ ಧರ್ಮವನ್ನೇ, ಚಾತುರ್ವರ್ಣ ವ್ಯವಸ್ಥೆಯನ್ನೇ ಸತ್ಯ ಅಂತ ನಂಬಿದಂತಹ ಗಾಂಧಿ, ಚಾತುರ್ವರ್ಣ ಮೌಲ್ಯಗಳನ್ನೇ ಸತ್ಯ ಅಂತ ನಂಬಿದಂತಹ ಗಾಂಧಿ ಅನಂತರ ಅದಕ್ಕೆ ಏನಾಗುತ್ತೆ, ಆಚೆ ಬಂದು ಹೊಸ ಮೌಲ್ಯಗಳನ್ನು ಹುಡುಕುವಾಗ ಅದೊಂದೇ ಸತ್ಯ ಅಲ್ಲ ಅಂತ ಹೇಳುವಂತಹ ಗಾಂಧಿ ನಮಗೆ ಸಿಗ್ತಾರೆ ಅಂತ. ಗಾಂಧೀಜಿ ಎಲ್ಲಿವರೆಗೂ ಹೋಗ್ತಾರೆ ಅಂತ ಹೇಳಿದ್ರೆ, ಈ ಪ್ರಪಂಚದ ಅವರ ಮೌಲ್ಯ ಭಾರಿ ಗಟ್ಟಿ ಮೌಲ್ಯ. ಈ ಪ್ರಪಂಚದ ಮನುಷ್ಯನನ್ನು ನಾವು ನೆಮ್ಮದಿಯಿಂದ, ಈ ಶಾಂತಿ, ಪೀಸ್ ಆಫ್ ಎಕನಾಮಿಕ್ಸ್ ಅಂತ ಬರುತ್ತೆ, ಪೀಸ್ ಆಫ್ ಸೊಸೈಟಿ ಅಂತ ಬರುತ್ತೆ, ಪೀಸ್ ಆಫ್ ಫಿಲಾಸಫಿ ಅಂತ ಬರುತ್ತೆ. ಅವರು ನೇಚರ್, ಮ್ಯಾನ್ ಅಂಡ್ ಫಿಲಾಸಫಿ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಅವರು. ಈ ಮೂರು ತತ್ವಗಳು ಎಲ್ಲರೂ ಸಹ ಶಾಂತಿನೇ ಹುಡುಕ್ತಾ ಹೋಗ್ತಾರೆ. ಅಂದ್ರೆ ಯಾವುದು ಶಾಂತಿಯಿಂದ ಇರುತ್ತೆ, ಸಹನೆಯಿಂದ ಇರುತ್ತೆ, ಶಾಂತಿ ಸಹನೆಯಿಂದ ಸಹಬಾಳ್ವೆ ಇರುತ್ತೆ, ಅಲ್ಲಿ ಭಾತೃತ್ವ ಇರುತ್ತೆ. ಭಾತೃತ್ವ ಸುಮ್ಮನೆ ಬರಲ್ಲ. ಪ್ಯಾಟರ್ನಿಟಿ ಅಂತಕ್ಕಂತಹ ಮೌಲ್ಯ ನಮ್ಮ ಸಂವಿಧಾನ, ನಮ್ಮ ಪ್ರಿಯಾಂಬಲಲ್ಲಿರುವಂತಹ ಅಷ್ಟು ಮೌಲ್ಯಗಳು ಸಹ ಗಾಂಧಿಯ ಮೌಲ್ಯಗಳೇ ಅಂತ ನಾವು ಹೇಳ್ಬೋದು. ಗಾಂಧಿ ನಿರೀಕ್ಷಿಸಿದ ಮೌಲ್ಯಗಳೇ ಅಂತ ನಮ್ದು. ಆ ಪ್ರಿಯಾಂಬಲಲ್ಲಿರುವಂತಹದ್ದು ಆಬ್ಜೆಕ್ಟಿವ್ ರೆಸಲ್ಯೂಷನ್, ಆ ಒಂದು ಅಂಶಗಳೆಲ್ಲವೂ ನೆಹರು ಸಬ್ಮಿಟ್ ಮಾಡಿದ್ರು ಪ್ರಿಯಾಂಬಲ್ನ. ಅಷ್ಟು ಸಹ ನಮಗೆ ನೆಹರು ಯಾಕೆ ನೆನಪಾಯಿತು ಅಂದ್ರೆ, ಅಲ್ಲಿ ಕಾಲೇಜಿನ ಎಂಟ್ರೆನ್ಸ್ ಅಲ್ಲಿ ನೋಡಿದ ತಕ್ಷಣ ಬೇಡ ಗಾಂಧೀಜಿ ವಿಷಯದಲ್ಲಿ ನೆಹರು ಬಗ್ಗೆ ಮಾತಾಡೋದು ಅಂತಿದೆ. ಆದರೂ ಅಲ್ಲಿ ಟ್ರಿಗರ್ ಆಗ್ತಾ ಉಂಟು. ಯಾಕಂದ್ರೆ ಗಾಂಧೀಜಿಯ ಮೌಲ್ಯಗಳು ಸಹ ಹಾಗೆ. ಗಾಂಧೀಜಿಯ ಪ್ರಭಾವಕ್ಕೊಳಗಾದಂತಹ ಯುವಜನರು ಯಾರ್ಯಾರು ಅಂತ ಹೇಳಿದ್ರೆ, ದಟ್ಟ ದರಿದ್ರರು ಯಾರಿರಲಿಲ್ಲ, ಶ್ರೀಮಂತ ವ್ಯಕ್ತಿಗಳೇ, ಶ್ರೀಮಂತ ಯುವಕರೇ. ನೋಡಿ, ನೆಹರು ಇರ್ಬೋದು,
ಪಟೇಲ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಆ ನಂತರ ಆ ವರ್ಗದ ಹೆಣ್ಣು ಮಕ್ಕಳೆಲ್ಲ ಅವರು ಸ್ವತಂತ್ರ ಚಳವಳಿ ತಳ್ಳಿದ್ರು. ಅವರೇನು ಸಾಮಾನ್ಯರಲ್ಲ. ಅವರ ಪ್ರಭಾವಕ್ಕೆ ಒಳಗಾದಂತಹ ಯುವಕರು ನಮ್ಮ ಕನ್ನಡದ ಕುವೆಂಪುವಿಂದ ಹೇಳಿದ್ರು. ಯಾಕಂತ ಹೇಳಿದ್ರೆ ಕನ್ನಡದ ಬಹಳಷ್ಟು ಕವಿಗಳು ಆ ವರಿಗೆಯಲ್ಲಿ, ಯಾಕಂದ್ರೆ ಇಲ್ಲಿರ್ತಕ್ಕಂತಹ ಕನ್ನಡದ ನವೋದಯದ ಕಾಲಘಟ್ಟದಲ್ಲಿ ಗಾಂಧೀಜಿಯವರಿಗೆ ವಯಸ್ಸು ಅವ್ರಿಗೂ 30 ವರ್ಷ ಡಿಫ್ರೆನ್ಸ್ ಇರುತ್ತೆ. ಸೊ ಆ ಚಿಕ್ಕ ಹುಡುಗರು ಸಹ ಗಾಂಧಿಯನ್ನು ಕುರಿತು ಬರೀತಾ ಹೋಗ್ತಾರೆ. ಎಷ್ಟು ಪ್ರಭಾವ ಬೀರಬೇಕು. ಅದನ್ನು ಅನುಸರಿಸಿದ ಎಲ್ಲ ಯುವಕರು ಸಹ ಯಶಸ್ಸಾಗಿದ್ದಾರೆ. ಅದು ನಮ್ಮ ಜೀವನದ ಸಾಕ್ಷಿ. ಅದಕ್ಕೋಸ್ಕರನೇ ನಮಗೆ ಈ ವಿಷಯ ಬಹಳ ಮುಖ್ಯ. ಯುವ ಜನರು ಯಶಸ್ಸಾಗಬೇಕು. ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಉತ್ಸಾಹದಿಂದ ಕುಣಿಬೇಕು. ಅದು ನಿಮ್ಮ ಯುವ ಜನರ ಲಕ್ಷಣ. ನೀವು ಡಲ್ ಅಂತ ಇದ್ರೆ ಅದು ಯುವ ಜನರಲ್ಲ. ತುಂಬಾ ಅಡಾಪ್ಟಬಲ್ ನೇಚರ್ ಇರುವಂತವರು ನೀವು ಹೇಗೂ ಹೊಂದಾಣಿಕೆ ಹೇಗೆಲ್ಲ ಮಾಡ್ಕೋಬಹುದು ಅನ್ನೋದಕ್ಕೆ ಫ್ಲೆಕ್ಸಿಬಲ್ ಆಗಿರುವಂತಹ ವ್ಯಕ್ತಿತ್ವ ನಿಮ್ದು. ಹಾಗೆ ತುಂಬಾ ಸೆಲ್ಫ್ ಎಕ್ಸೈಟ್ ಇರುವಂತಹದ್ದು, ಹೊಸದಕ್ಕೆ ಕುತೂಹಲವನ್ನು ವ್ಯಕ್ತಪಡಿಸುವಂತಹ, ಹೊಸದಕ್ಕೆ ನಿರಂತರವಾಗಿ ತೆರೆದಂತಹ ಮನಸ್ಸು ಯುವಕರು. ಇಂತಹ ಯುವಕರಿಗೆ ಗಾಂಧೀಜಿಯ ಮೌಲ್ಯಗಳು ಪ್ರೀತಿ, ಶಾಂತಿ, ಅಹಿಂಸೆ, ಸತ್ಯಾಗ್ರಹ ಅಂತ ಒಂದು ಮೌಲ್ಯ ಇದೆ. ಸತ್ಯಾಗ್ರಹ ಅಂತ ಹೇಳಿದ್ರೆ ಸತ್ಯಕ್ಕಾಗಿ ಜೀವವನ್ನೇ ಬಿಡುವಂತಹ ವ್ಯವಸ್ಥೆ. ಸತ್ಯವೇ ಅಂತಿಮ ಅಂತಹ ಸತ್ಯ ಹೇಗೆ ಬರುತ್ತೆ ಅದನ್ನ ಗಾಂಧಿ ಸೋಲ್ ಫೋರ್ಸ್ ಅಂತ ಹೇಳ್ತಾರೆ. ಗಾಂಧಿಯ ಮುಂದೆ ಮಾತಾಡುವಾಗ ಇಂಗ್ಲಿಷ್ನ ಅಧಿಕಾರಿಗಳಿದಾರಲ್ಲ, ಕಣ್ಣು ಕೊಟ್ಟು ಮಾತಾಡಬೇಡಿ ಅಂತ ಬ್ರಿಟನ್ನಿನ ರಾಜಸಭೆನೇ ಹೇಳಿ ಭಾರತಕ್ಕೆ ಕಳಿಸ್ತಾ ಇರ್ತಾರೆ. ಯಾರಾದರೂ ಗಾಂಧಿಯ ಜೊತೆ ನೀವು ಮಾತಾಡಲಿಕ್ಕೆ ಹೋದ್ರೆ ನೇರ ಕಣ್ಣು ಕೊಡಬೇಡಿ, ಆ ಮುದುಕನ ಪ್ರಭಾವಕ್ಕೆ ನೀವು ಒಳಗಾಗ್ಬಿಡ್ತೀರಿ, ಆನಂತರ ಅವ್ರು ಹೇಳ್ದಂಗೆ ಕೇಳ್ತೀರಿ ನೀವು. ಸೊ ಈ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ಅವರು ಹಾಗೆ ಬದುಕಿದಾಗ ಮಾತ್ರ ಬರುತ್ತೆ. ಹಾಗೆ ಬದುಕಿದವನು ಆ ಮೌಲ್ಯಗಳಿದೆಯಲ್ಲ, ಆ ಮೌಲ್ಯಗಳನ್ನು ನೋಡಿರ್ತಾರೆ, ಕೇಳಿರ್ತಾರೆ, ಹಾಗೆ ಅನುಸಂಧಾನ ಮಾಡಿರ್ತಾರೆ. ಅಂತಹ ವ್ಯಕ್ತಿ ಯಾವಾಗಲೂ ಸಹ ಅವರು ಕೇವಲ ಮಾತಲ್ಲ, ಅವರ ಆತ್ಮ, ಅದನ್ನ ಸೋಲ್ ಫೋರ್ಸ್ ಅಂತ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಅದೊಂದು ಸೋಲ್ ಫೋರ್ಸ್ ಆಗಿ ಗಾಂಧಿಯ ಮೌಲ್ಯಗಳಿವೆ. ನಿಮ್ಮನ್ನ ಆಧ್ಯಾತ್ಮಿಕವಾಗಿ ಸೆಳೆಯುತ್ತೆ, ನಿಮ್ಮನ್ನ ರೂಪಾಂತರಗೊಳಿಸುತ್ತೆ, ನಿಮ್ಮ ಆಲೋಚನೆಗಳನ್ನು ಸಹ ಮಾಡುತ್ತೆ ಅಂತಕ್ಕಂಥದ್ದು. ಸೊ ಹೀಗೆ ಗಾಂಧಿಯ ಮೌಲ್ಯಗಳು ನಮ್ಮ ವಿದ್ಯಾರ್ಥಿಗಳಿಗೆ ಹೇಗೆ ಪೂರಕವಾಗಿರ್ತದೆ. ಯುವ ಸಮೂಹ ಹೆಚ್ಚೆಚ್ಚು ವಿದ್ಯಾಭ್ಯಾಸದಲ್ಲಿ ತೊಡಗಿರ್ತೇವೆ ಅಲ್ವಾ. ಸೊ ನಿಮಗೆ ನಿಜವಾಗಲೂ ಬೇಕಾದಂತಹ ಗಾಂಧೀಜಿ ಸತ್ಯ, ಪ್ರಾಮಾಣಿಕವಾದಂತಹ ಅಧ್ಯಯನ. ಸೊ ಆ ಅಧ್ಯಯನದಲ್ಲಿ ನೀವು ತೊಡಗಿದ್ದೇ ಆದರೆ ಯಶಸ್ಸು ಗ್ಯಾರಂಟಿ. ಇಲ್ಲಿರ್ತಕ್ಕಂಥ ಬ್ರಹ್ಮಚರ್ಯ ಅಂತ ಒಂದು ವ್ಯಾಲ್ಯೂ ಗಾಂಧೀಜಿಯವರು ಪ್ರತಿಪಾದಿಸಿದ ಬ್ರಹ್ಮಚರ್ಯ, ಸೆಲ್ಫ್ ಕಂಟ್ರೋಲ್ ಅಂತ. ವಿದ್ಯಾಭ್ಯಾಸದ ಸಮಯದಲ್ಲಿ ಅವರು, ನಿಮಗೆ ಗೊತ್ತಿಲ್ಲ, ಗಾಂಧೀಜಿಯವರು ಗಂಡು ಹೆಣ್ಣಿನ ಸಂಬಂಧವನ್ನ ಎಲ್ಲಿಗೆ ತಂದು ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ, ಆ ಬ್ರಹ್ಮಚರ್ಯ ಕೇವಲ ಗಂಡು ಹೆಣ್ಣಿನ ಲೈಂಗಿಕತೆಗೆ ಮಾತ್ರ ಬ್ರಹ್ಮಚರ್ಯ ಅಲ್ಲ, ಬಳಸುವ ವಸ್ತುಗಳಲ್ಲಿಯೂ ಸಹ ಬ್ರಹ್ಮಚರ್ಯವನ್ನು ಹೇಳ್ತಾ ಹೋಗ್ತಾರೆ. ಸಂತಾನೋತ್ಪತ್ತಿಗಲ್ಲದೆ ಬೇರೆ ಯಾವುದಕ್ಕೂ ಸಹ ಗಂಡು ಹೆಣ್ಣು ಕೂಡುವ ಅಗತ್ಯ ಇಲ್ಲ ಅಂತ ಹೇಳಿದ ಮನುಷ್ಯ, ಹಾಗೆ ಬದುಕಿದ ಮನುಷ್ಯ. ಯಾರು ಎಷ್ಟು ಜನ ಅದನ್ನು ಫಾಲೋ ಮಾಡ್ತೀರಿ? ಹಾಗೆ ಗಂಡು ಹೆಣ್ಣು ಅಂತಕ್ಕಂಥದ್ದು ಇಂತಹ ಮೌಲ್ಯಗಳು ನೋಡಿ ನಿಮ್ಗೆ ಗೊತ್ತಾಗ್ತದೆ ಎಂತಹ ಮೌಲ್ಯಗಳನ್ನು ಅವರು ಪ್ರತಿಪಾದಿಸಿದ್ರು ಅಂತಕ್ಕಂಥದ್ದು. ಬೇರೆಯವರ ಮಕ್ಕಳನ್ನ, ಬೇರೆಯವರ ವಿಷಯಗಳನ್ನ ಅವರಿಗೆ ಬೇರೆ ವಿಷಯಗಳನ್ನು ತನ್ನಲ್ಲಿ ತಂದು ಅವರಿಗೆ ಪರಿಹಾರ ಕೊಡುವಂತಹ ವ್ಯಕ್ತಿತ್ವ ಯುವಕರಲ್ಲಿ ಇರಬೇಕು. ನೀವೇ ಸಮಸ್ಯೆಗಳಾಗಬಾರದು. ಗಾಂಧೀಜಿಯವರು ಯಾವಾಗಲೂ ಸಹ ಅವರು ಪ್ರತಿಪಾದಿಸಿದ ಸಮಾಜಕ್ಕೆ, ಸಮೂಹಕ್ಕೆ ಸಮಸ್ಯೆ ಆಗಲಿಲ್ಲ. ಅದು ಸಹ ಗಾಂಧೀಜಿಯ ಮೌಲ್ಯ. ಹೀಗೆ ಅವರ ಮೌಲ್ಯಗಳನ್ನು ಕುರಿತು ನೀವು ನಿರಂತರವಾಗಿ ಹೇಳ್ತಾ ಸಾಗಿದ್ರೆ ಗಾಂಧೀಜಿ ಅಂತಕ್ಕಂಥದ್ದು ಇವತ್ತಿನ ಈ ಒಂದು ಸ್ಕ್ರೀನ್ ಟೈಮ್ ಅಂತ ನೀವು ಹೇಳ್ತಿರಲ್ವ, ನಿಮ್ಮ ಸ್ಕ್ರೀನ್ ಅಲ್ಲೇ ನೀವು ಕಾಲ ಕಳೀತಿರಲ್ವ, ಈ ಸ್ಕ್ರೀನ್ ಟೈಮಲ್ಲಿ ನಿಮಗೆ ಎಸೆನ್ಷಿಯಲ್. ಯಾಕಂದ್ರೆ ಶ್ರಮ ಶರೀರವನ್ನ ಹೇಳ್ತಾರೆ, ಅದೊಂದು ಮೌಲ್ಯ. ಶರೀರ ಶ್ರಮ ಅಂತ ಹೇಳ್ತಾರೆ, ಕಾಯಕ. ಸೊ ಎಲ್ಲವೂ ಸಹ ನಮಗೆ ಸ್ಕ್ರೀನ್ ಅಲ್ಲೇ ಸಿಗುತ್ತೆ ಅನ್ನೋ ಕಾಲದಲ್ಲಿ ಇಲ್ಲ, ನೀವು ಶಾರೀರಿಕವಾಗಿ ಶ್ರಮಪಟ್ಟು ಎಲ್ಲವನ್ನ ಗಳಿಸ್ಕೋಬೇಕು. ಒಂದು ಪುಸ್ತಕ ಬೇಕು ನಿಮಗೆ, ಒಂದು ಲೈಬ್ರರಿಗೆ ಹೋಗ್ಬೇಕು ಅಂದ್ರೆ ನೀವು ಇಲ್ಲೇ ಹೊಡೆದು ಇಲ್ಲ ಸಿಗ್ತದೆ ಅನ್ನೋದಕ್ಕಿಂತ ನಾನು ಕಾಲೇಜಿಗೆ ಬಂದು ಲೈಬ್ರರಿ ಇಲ್ಲ ಎಲ್ಲರ ಜೊತೆ ಸೇರಿ ಓದಿ ನಮ್ಮ ಶಿಕ್ಷಕರೊಟ್ಟಿಗೆ ನಾವು ಸಂವಾದ ಮಾಡಿ ಗಳಿಸಿಕೊಳ್ಳುವ ವಿದ್ಯೆ ಇದೆಯಲ್ಲ, ಇದು ಚಿಂತನ ಮಂಥನದಿಂದ ಬರುತ್ತೆ. ಸೆಲ್ಫ್ ಅಸೆಸ್ಮೆಂಟ್ ಅಲ್ಲ, ನಾನೇ ಓದಿ ನಾನೇ ತೀರ್ಮಾನ ಮಾಡುವಂಥದ್ದಲ್ಲ. ಗಾಂಧೀಜಿಯವರು ತಾವು ಓದಿದ, ತಾವು ಬರೆದ ಎಲ್ಲವನ್ನೂ ಸಹ ಇಂಡಿಯನ್ ಒಪಿನಿಯನ್ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ಬರೀತಾ ಹೋಗ್ತಾರೆ. ಅಥವಾ ಅವರದೇ ಹರಿಜನ ಮತ್ತೆ ಹೆಂಗಿದೆ ಇತ್ತು, ಅದನ್ನ ಆನಂತರ ಹರಿಜನವಾಗಿ ಕನ್ವರ್ಟ್ ಮಾಡ್ಕೊಳ್ತಾರೆ. ಹೀಗೆ ಪತ್ರಿಕೆಯಲ್ಲಿ ಸಾರ್ವಜನಿಕವಾಗಿ ಅವರು ಈ ಸಾರ್ವಜನಿಕ ವ್ಯಕ್ತಿತ್ವ ಅನ್ನೋದು ಗಾಂಧೀಜಿಯವರು. ಹೇಗಿರ್ಬೇಕು ಸಾರ್ವಜನಿಕವಾಗಿ, ನಾವು ಎಷ್ಟು ಓಪನ್ ಆಗಿರ್ಬೇಕು ಅಂತ ಹೇಳಿದ್ರೆ,
ನಮಗೆ ಮುಚ್ಚು ಮರೆಯಲಿಲ್ಲ. ಸಾರ್ವಜನಿಕ ಪ್ರಜಾಪ್ರಭುತ್ವ ಅಥವಾ ಒಂದು ಸಮಾನತೆ ಬಯಸುವ, ಭಾತೃತ್ವ ಬಯಸುವ ಸಮಾಜದಲ್ಲಿ ನಾನು ಹೇಗಿರ್ಬೇಕು ಅಂತ ಹೇಳಿದ್ರೆ ಯಾವುದೇ ಗೌಪ್ಯತೆ ಇಲ್ಲದೆ ಬದುಕಬೇಕು. ಹಾಗೆ ಅವರು ಎಷ್ಟು ಸ್ಥಳೀಯವಾಗಿದ್ರು, ಎಷ್ಟು ಪರಿಸರ ಕಾಳಜಿ ಇತ್ತು ಅವರಿಗೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಆಶ್ರಮ ನಿರ್ಮಾಣ ಮಾಡಬೇಕು ಅಂದ್ರೆ ಅಲ್ಲಿರುವ ಸ್ಥಳೀಯ ಸಂಪನ್ಮೂಲಗಳನ್ನೇ ಬಳಸಿ ಆಶ್ರಮ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾ ಇದ್ರು. ಸೊ ವಾರ್ಧಾ ಸಹ ಕಟ್ಟಿದ್ದು ಹಾಗೆ. ಭಾರತದ ಮಧ್ಯ ಬಿಂದು ವಾರ್ಧಾ ಆಶ್ರಮ ಇಲ್ಲಿದೆ. ಆ ವಾರ್ಧಾ ಆಶ್ರಮ ಕಟ್ಟಿದ್ದು ಸಹ ಆ ವಾರ್ಧಾದ ಸುತ್ತಲಿರುವಂತಹ ಕಾಡು ಗಲ್ಲುಗಳಿಂದ, ಕುರುಚಿಲು ಕಾಡಿನಿಂದ ಆವೃತವಾದಂತಹ ಪ್ರದೇಶ. ಅಲ್ಲಿ ಸಿಗುವ ಕಲ್ಲು, ಅಲ್ಲಿ ಸಿಗುವ ಮಣ್ಣು, ಅಲ್ಲಿ ಸಿಗುವಂತಹ ಸೊಪ್ಪು ಸೌದೆಗಳ ತೆಗೆದುಕೊಂಡು ಕಟ್ಟಿ. ಹಾಗೆ ಗಾಂಧೀಜಿ ಅಂತ ಹೇಳಿದ್ರೆ ಸ್ಥಳೀಯತೆ. ಈ ಸ್ಥಳೀಯವಾಗಿ ಈ ಶಿಕ್ಷಣ ಸಂಸ್ಥೆ ನಿಮಗೆ ನೀಡಿದಂತಹ ಒಂದು ಕೊಡುಗೆ ಇದೆಯಲ್ಲ, ಇದನ್ನ ನಾವು ಬೆಂಗಳೂರು, ಮೈಸೂರು, ಡೆಲ್ಲಿಯಲ್ಲಿ ತಿಳ್ಕೊಳ್ಳೋಕ್ಕಾಗಲ್ಲ. ಆ ಕಾಲಘಟ್ಟದಲ್ಲಿ ಆ ಸ್ಥಳೀಯತೆಗೆ, ಲೊಕ್ಯಾಲಿಟಿಗೆ ಗಾಂಧೀಜಿ ಹೆಚ್ಚು ಒತ್ತನ್ನು ಕೊಡ್ತಾರೆ. ಅಲ್ಲಿದೆ ಆಗ್ಬೇಕು, ಅಲ್ಲಿಯ ಲೊಕ್ಯಾಲಿಟಿನೇ ಅಲ್ಲಿಯ ಹಿಸ್ಟ್ರಿ, ಅಲ್ಲಿಯ ಸಂಪನ್ಮೂಲ, ಅದು ಸಹ ಸ್ಥಳೀಯತೆ ಅನ್ನೋದು ಸಹ ಗಾಂಧೀಜಿಯಲ್ಲಿ ಒಂದು ಮೌಲ್ಯ. ಅದೊಂದು ಇದಲ್ಲ, ಇನ್ನೊಂದು ಇಂದ್ರಿಯ ಅಲ್ಲ, ಅದೊಂದು ಅವರಿದ್ದಂಥ ದುರಾಸೆ ಅಲ್ಲ. ಅಲ್ಲಿಯ ಸ್ಥಳೀಯತೆ ಅಂತಕ್ಕಂಥದ್ದು ಸಹ, ಲೊಕ್ಯಾಲಿಟಿ ಅಂತಕ್ಕಂಥದ್ದು ಅಲ್ಲಿಯ ವ್ಯಕ್ತಿತ್ವ, ಅಲ್ಲಿಯ ಪರಿಸರ, ಅಲ್ಲಿಯ ನದಿ, ನೀರು ಎಲ್ಲವೂ ಸಹ ಆಗಿರುತ್ತೆ ಅಂತ. ಹೀಗೆ ಗಾಂಧೀಜಿಯ ಮೌಲ್ಯಗಳಿದಾವಲ್ವಾ, ಅವು ಯುವ ಜನರಿಗೆ ಅವರ ವ್ಯಕ್ತಿತ್ವವನ್ನು ರೂಪಿಸಿಕೊಂಡ ಎಷ್ಟೋ ಯುವಕರಿದ್ದಾರೆ. ಅದು ನೆಹರು ಇಂದ ಹಿಡಿದು, ಅಂಬೇಡ್ಕರ್ ಇಂದ ಹಿಡಿದು, ಅಲ್ಲಿರ್ತಕ್ಕಂಥ ಎಲ್ಲರೂ ಸಹ, ಸುಭಾಷ್ ಇರ್ಬೋದು, ಅಸಂಖ್ಯಾತ ಸತ್ಯವ್ರತ ಅಂತಕ್ಕಂಥವ್ರು, ನಿನ್ನ ಮನೆಯವರು. ನಾನು ಸಹ ಅನೇಕ ಗಾಂಧಿವಾದಿಗಳನ್ನ ನೋಡಿದ್ದೀನಿ. ಅವರ ಒಳಗೆ ನಾನು ಕಳೆದ 20 ವರ್ಷಕ್ಕಿಂತ ಹೆಚ್ಚು ನಾನು ಒಡನಾಡಿದ್ದೀನಿ. ಹಾಗೆ 15 ವರ್ಷಗಳಿಂದ ನಾನು ಸರ್ವೋದಯ ಮೇಳಗಳಲ್ಲಿ ಭಾಗವಹಿಸಿದ್ದೀನಿ. ಅವರ ಜೊತೆ ಅವರ ಭಾಷಾ ಪಾಂಡಿತ್ಯ, ಅವರ ಒಂದು ಆಳವಾದಂತಹ ಗ್ರಹಿಕೆ, ರಾಷ್ಟ್ರದ ಬಗ್ಗೆ ಅವರ ದೃಷ್ಟಿಕೋನಗಳು ಇತ್ತೀಚಿನವರೆಗೂ ಸಹ. ಎಸ್ ದೊರೆಸ್ವಾಮಿ ಅಂತಕ್ಕಂಥವ್ರು ತೀರೋರು. ಅವರ ಮೌಲ್ಯ ನೋಡಿ, ಒಂದೇ ಹೇಳ್ತೀನಿ, ಅಲ್ಲಿ ನಾನು ಮುಗಿಸ್ತೀನಿ. ಆನಂತರ ನಾನು ಸಹ ಅವ್ರ ಮಾತನ್ನು ಕೇಳಬೇಕಾಗಿದೆ. ಹಾಗಾಗಿ ಆನಂತರ ಸಂವಾದದಲ್ಲಿ ಕಳಿಸ್ಕೊಳ್ಳೋಣ. ಎಚ್.ಎಸ್. ದೊರೆಸ್ವಾಮಿ ಅಂತ ಒಬ್ಬರು ಇದ್ರು. ಅವ್ರು ತೀರೋರು ಕೋವಿಡ್ ಟೈಮಲ್ಲಿ 2000ರಲ್ಲಿ ತೀರೋರು. ಅವರು ತುಂಬಾ ಸ್ವತಂತ್ರ ಹೋರಾಟಗಾರರು. ಅವರಿಗೆ ಕೋವಿಡ್ ಬಂದಿದ್ದು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಅವ್ರು ನೋಡ್ಕೊಳ್ತಾ ಇದ್ದಿದ್ದು ಅವ್ರ ಮನೆಯವರು ಯಾರೂ ಇಲ್ಲ. ಅವ್ರು ನೋಡ್ಕೊಳ್ತಾ ಇದ್ದಿದ್ದು ನಮ್ಮ ಹಾಗೆ ಇದ್ದಂಥ ವಾಲಂಟಿಯರ್ಸ್ ನೋಡ್ಕೊಳ್ತಾ ಇದ್ರು. ಯುವಕರಿಗೆಲ್ಲ ಕೋವಿಡ್ ಬಂತು, ಬೆಡ್ ಸಿಗ್ತಾ ಇಲ್ಲ ಅವ್ರಿಗೆ. ಯುವಕರಿಗೆ ಬೆಡ್ ಇಲ್ಲ. ಇವರು VIP ಬೆಡ್ ಅಲ್ಲಿ ಇವ್ರು ಮಲಗಿದ್ದಾರೆ. ಇವರು ಒದ್ದಾಡ್ತಿದ್ದಾರೆ, ಉಸಿರಾಟದ ತೊಂದರೆಯಾಗಿ. ಎಷ್ಟು ಒದ್ದಾಡ್ತಿದ್ದಾರೆ ಅಂದ್ರೆ ಮಾತಾಡಕ್ ಆಗ್ತಾ ಇಲ್ಲ. ಆಕ್ಸಿಜನ್ ಎಲ್ಲ ಹಾಕಿದ್ದಾರೆ. ಅವ್ರು ಹೇಳಿದ್ರು ಏನಂದ್ರೆ ಡಾಕ್ಟರ್ಗೆ, ನಾನು ಹಿಂಗಿದ್ರು ಸತ್ತು ಹೋಗ್ತೀನಿ, ನನ್ನನ್ನು ಯಾಕೆ ಇಷ್ಟೊಂದು ಕೇರ್ ಮಾಡ್ತೀನಿ, ಈ ಹುಡುಗರಿಗೆ ಆಗಬೇಕು, ಈ ಹುಡುಗರು, ಈ ಯುವಕರು ರಾಷ್ಟ್ರವನ್ನ ಕಟ್ಟಬೇಕು, ಇವರು ಬದುಕಬೇಕು, ನಾನೆಲ್ಲ ಬದುಕಬೇಕಾಗಿರುತ್ತೆ. ಈ ಮಾತನ್ನ ಗಾಂಧಿವಾದಿ ಅಲ್ಲದೆ ಬೇರೆ ಯಾರೂ ಸಹ ಹಾಡಿದಾಗ, ನಾನು ಬೇಡ, ಯುವಕರು ಬದುಕಿ. ಸೊ ಯುವ ಜನರ ಯಶಸ್ಸನ್ನ ಗಾಂಧಿ ಮೌಲ್ಯ ನಿರೀಕ್ಷಿಸುತ್ತೆ ಅನ್ನೋದು ಬಹಳ ಮುಖ್ಯ. ಗಾಂಧಿ ಮೌಲ್ಯ ಏನನ್ನ ನಿರೀಕ್ಷಿಸುತ್ತೆ ಅಂತ ಹೇಳಿದ್ರೆ, ಯುವ ಜನರ ಯಶಸ್ಸು ಬಹಳ ಮುಖ್ಯ. ಯುವ ಜನರು ಬದುಕಬೇಕು ಅಂತ ಆಶಿಸೋದೆ ಈ ತಲೆಮಾರುಗಳ ಗಾಂಧಿ ಮೌಲ್ಯಗಳನ್ನ ಉಳಿಸಿಕೊಂಡಂತ ತಲೆಮಾರುಗಳ ಆಶಯವೂ ಸಹ ಆಗಿದೆ. ಇದು ಜನಪದ ಆಶಯ. ಈ ಜನಪದ ಏನು ಹೇಳುತ್ತಂದ್ರೆ, ಅಜ್ಜ ಯಾವಾಗಲೂ ಸಹ ಹೇಳ್ಕೊಡ್ತಾ ಇರ್ತಾನೆ ಮೊಮ್ಮಕ್ಕಳಿಗೆ. ಅವರ ಎಲ್ಲ ಆ ಮೌಲ್ಯಗಳನ್ನ ಮೊಮ್ಮಕ್ಕಳಿಗೆ ದಾಟಿಸ್ತಾ ಇರ್ತಾರೆ. ಸಮುದಾಯವಾಗಿ ಈ ಗಾಂಧಿವಾದಿಗಳು ಸಹ ಈಗಲೂ ಸಹ, ಗಾಂಧಿವಾದಿಗಳು ಅಂದ್ರೆ ಗಾಂಧಿಯನ್ನು ಓದುವವರು, ಗಾಂಧಿಯನ್ನು ಅನುಸರಿಸುವವರು, ಈಗಲೂ ಯುವ ಜನರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇವ್ರ ಕೈಗೆ ಏನ್ ಕೊಡಬೇಕು, ಇವರ ತಲೆಗೆ ಏನ್ ಕೊಡಬೇಕು, ಇವರ ಆಲೋಚನೆಗೆ ಏನ್ ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇರೋದು ಗಾಂಧಿವಾದಿಗಳು ಮಾತ್ರ. ಯಾಕಂದ್ರೆ ಇದು ನಿರಂತರ ಮೌಲ್ಯ. ಅವ್ರು ಹೇಳ್ತಾರೆ ಏನಂತ, ದ್ವೇಷವನ್ನ ಬಿಟ್ಟು ನಾವು ಪ್ರೀತಿಯನ್ನು ಗಳಿಸಬೇಕಾಗ. ಇದೇ ಮಾತನ್ನ ಯಾರು ಪೋಪ್ ಫ್ರಾನ್ಸಿಸ್ ಸಹ ಹೇಳಿದ್ದಾರೆ. ನೀವು ಕಳೆದ ಭಾನುವಾರದ ಲಿಟರರಿ ಮ್ಯಾಗಝಿನ್ ಹಿಂದೂವಲ್ಲಿ ನೋಡಿದ್ರೆ ಅದ್ರ ಕೊನೆಯಲ್ಲಿ ಹೇಳಿದ್ದಾರೆ, ಅದು ಗಾಂಧಿ ಹೇಳಿದ ಮಾತೆ. ಏನಂತ ಹೇಳ್ತಾರೆ ಅಂದ್ರೆ, ಇನ್ ದ ಹ್ಯಾಂಡ್ಸ್ ಆಫ್ ವೆಪನ್, ವಿತ್ ದ ಹ್ಯಾಂಡ್ಸ್ ಆಫ್ ವೆಪನ್ ವಿ ಕಾಂಟ್ ಸ್ಪೀಕ್ ಲವ್ ಅಂತ ಹೇಳ್ತಾರೆ. ನಾವು ಕೈಯಲ್ಲಿ ಆಯುಧ ಇಟ್ಕೊಂಡು ನಾವು ಪ್ರೀತಿಯ ಬಗ್ಗೆ ಮಾತಾಡೋಕ್ಕಾಗಲ್ಲ ಅಂತ ಫ್ರಾನ್ಸಿಸ್ ಅಂತಕ್ಕಂಥ ಒಬ್ಬ ಪೋಪ್, ಲ್ಯಾಟಿನ್ ಅಮೆರಿಕಾ ಮೂಲದ ಪೋಪ್ ಹೇಳ್ತಾರೆ. ಸೊ ಈ ಮಾತು ಸಹ ನಮಗೆ ಗಾಂಧಿ ಮತ್ತೆ ಹೇಳಿದ್ದಾರೆ. ನಾವು ಕೈಯಲ್ಲಿ ಏನೋ ಇಟ್ಕೊಂಡು ನಾವು ಪ್ರೀತಿಸೋದು ಹೇಳೋದಕ್ಕೆ ಆಗಲ್ಲ. ಯಾಕಂದ್ರೆ ಇಲ್ಲಿ ಪ್ರೀತಿ ಅಂತಕ್ಕಂಥದ್ದು ಒಂದು ಜೀವನ ಮೌಲ್ಯ. ಅದು ಗಾಂಧೀಜಿಯ ಮೌಲ್ಯ. ಗಾಂಧೀಜಿ ಎಲ್ಲರನ್ನೂ ಪ್ರೀತಿಸಿದರು. ಹಾಗೆ ನಾವು ಸಹ ಇವತ್ತು ಪ್ರೀತಿಯಿಂದ ಮಾತ್ರ ಈ ಸಮಾಜವನ್ನ ಒಟ್ಟಾಗಿ ಇಟ್ಕೋಬಹುದು. ಅದು ಯುವಕರಲ್ಲಿ. ಇದನ್ನ ಬಿಟ್ಟು ನಾವು ನೆರೆಹೊರೆಯವರನ್ನು ದ್ವೇಷಿಸೋದಾಗಲಿ ಅಥವಾ ನೆರೆಹೊರೆಯವರನ್ನು ದ್ವೇಷಿಸಿ ನಾವು ಅವರನ್ನ
ಒಂದು ಆ, ಒಂದು ರೀತಿಯಲ್ಲಿ ಪ್ರೀತಿಸೋದಾಗಲಿ ಸಹ ತಪ್ಪು ಅಂತಕ್ಕಂಥದ್ದೇ ಇಲ್ಲಿಯ ಗಾಂಧಿಯ ಮೌಲ್ಯ ಆಗಿರುತ್ತೆ. ಸೊ ಇದು ನಾನು ಕಂಡುಕೊಂಡಂಥದ್ದು, ನಾನು ಅನುಭವಿಸಿದ್ದು, ನಾನು ಓದಿದ್ದು, ಆ ನಂತರವೇ ನಾನು ಯುವಕನಾಗಿ ನಿಮ್ಮ ಹಂತದಿಂದಲೂ ನಾನು ಎಷ್ಟೋ ಸರಿ ಇಷ್ಟದಲ್ಲಿ ನಿಮ್ಮ ಹಾಗೆ ಕೂತಿದ್ದೀನಿ, ಇವಾಗ ಇಷ್ಟಪಟ್ಟು ಕೂತಿರ್ಬೋದು. ಆದರೆ ನಾನು ಸಹ ಮೊದಲಿಗೆ ಕೇಳಿ 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 ಆ ನಂತರ ನನಗೆ ಅನಿಸಿದ್ದು, ಇದು ನನಗೆ ನಾನು ಒಬ್ಬಂಟಿಯಾಗಿ ಬದುಕೋದು, ನಾನು ಒಬ್ಬಂಟಿಯಾಗಿ ತಿರುಗ್ಬೋದು, ನಾನು ಒಬ್ಬಂಟಿಯಾಗಿ ಎಲ್ಲವನ್ನು ಓದಿ ಗಳಿಸ್ಕೋಬೋದಾದಂಥ ಜ್ಞಾನ ಇದ್ರೆ ಅದು ಗಾಂಧಿ ಮೌಲ್ಯಗಳ ಮೂಲಕ ಮಾತ್ರ ಸಾಧ್ಯ ಅಂತ ನನಗೆ ಅನಿಸಿತು. ಸೊ ಹಾಗಾಗಿ ದಕ್ಷಿಣ ಕನ್ನಡದ 2021ರಿಂದ ಏನೆಲ್ಲ ಈ ಗಾಂಧಿ ವಿಚಾರ ವೇದಿಕೆಯವರು ಕೆಲಸ ಮಾಡ್ತಿದ್ದಾರೆ, ಅದು ನಮಗೆ ತುಂಬ ಖುಷಿ ಕೊಟ್ಟು, ನಾನು ಅವರೊಟ್ಟಿಗೆ ಯಾವಾಗಲೂ ಇರ್ತೇನೆ, ಅವ್ರ ಜೊತೆ ಮಾತಾಡ್ತಾ ಇರ್ತೇನೆ. ಇಲ್ಲಿ ಎಲ್ಲ ಇದನ್ನು ನಾನು ಸಹ ನಮ್ಮ ಮಂಡ್ಯ ಸುತ್ತಮುತ್ತಲು ಗಾಂಧಿ ಸ್ಮಾರಕ ನಿಧಿಯವರ ಜೊತೆ ನಾವು ಸಹ ಕೆಲಸ ಮಾಡ್ತಾ ಇರ್ತೀವಿ. ಆ ಹಿನ್ನೆಲೆಯಲ್ಲಿ ನಿಮ್ಮೊಟ್ಟಿಗೆ ಮಾತಾಡುವಂತಹ ನಾವು ಇಷ್ಟಪಡುವ ವ್ಯಕ್ತಿ ಚಿನ್ನಪ್ಪ ಗೌಡರು ಅವರು ಕೆಲಸ ಮಾಡಿದ ಯೂನಿವರ್ಸಿಟಿಗಳಲ್ಲಿ ನಾನು ಸ್ವಲ್ಪ ಸಣ್ಣ ಮಟ್ಟದಾಗಿ ಕೆಲಸ ಮಾಡಿ, ಕನ್ನಡ ಜಾನಪದ ವಿಶ್ವವಿದ್ಯಾನಿಲಯದಲ್ಲಿ ಜಾನಪದ ನಿಘಂಟು ಇದೆಯಲ್ಲ, 4 ವ್ಯಾಲ್ಯೂಗೆ ಭಾಷಾಂತರಕಾರರಲ್ಲಿ ನಾನು ಒಬ್ಬ. ಹಾಗಾಗಿ ಬಹಳ ಖುಷಿ ಆಯಿತು, ನಾನು ಅವ್ರ ಮುಂದೆ ನಾನು ಮಾತಾಡ್ಬೋದಾ, ನಾವು ವಿನಯ್ ಚಂದ್ರ ಸರ್ ಇದ್ದಾರೆ, ಅವ್ರ ಮುಂದೆ ನಾನು ಮಾತಾಡ್ಬೋದಾ ಅಂತ ಹೇಳಿ. ಇದೇ ಬೆರಗು, ಇದೇ ಆಸಕ್ತಿ ಗಾಂಧಿ ಮೌಲ್ಯಗಳನ್ನು ಹುಟ್ಟಾಕುವಂತಹ ಯುವಜನರಲ್ಲಿರುತ್ತೆ. ಈ ಹುಮ್ಮಸ್ಸೇ ಯುವಜನರ ಲಕ್ಷಣ. ಆ ಹುಮ್ಮಸ್ಸು ನಿಮ್ಮಲ್ಲಿದೆ, ನೀವು ಓದಿ ಅಂತ ಹೇಳ್ತಾ ಮುಂದೆ ಸಂವಾದಕ್ಕೆ ನಾನು ಸಿದ್ಧನಿರ್ತೀನಿ. ಮುಗಿಸ್ತೀನಿ. ನಮಸ್ಕಾರ. ಮುಂದೆ ಡಾಕ್ಟರ್ ಕೆ.